ನಮಸ್ಕಾರ ಕನ್ನಡಿಗರೇ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸೊ ಫ್ರೆಂಡ್ಸ್, ನಮ್ಮ RCB ತಂಡ ಇನ್ನು ಶನಿವಾರ ಅಂದರೆ 3 ಮೇಗೆ CSK ಮುಂದೆ ತನ್ನ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿಯಲ್ಲಿ ಒಂದು ಪಂದ್ಯವನ್ನು ಆಡಲಿದೆ. ಮತ್ತು ಈ ಪಂದ್ಯ ಒಂದು ಒನ್ ಸೈಡರ್ ಆಗುವ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಯಾಕೆಂದರೆ ನಿಮಗೆಲ್ಲರಿಗೂ ಗೊತ್ತಿರಬಹುದು, ನಮ್ಮ RCB ತಂಡ IPL 2025ರಲ್ಲಿ ಎಲ್ಲಕ್ಕಿಂತ ಸ್ಟ್ರಾಂಗ್ ಟೀಮ್ ಆಗಿ ಮೂಡಿ ಬರುತ್ತಾ ಇದೆ. ಆದರೆ ಇನ್ನೊಂದು ಕಡೆಯಲ್ಲಿ CSK ತಂಡ IPL 2025ರಿಂದ ಆಲ್ಮೋಸ್ಟ್ ಔಟ್ ಆಗಿದ್ದು, ಇನ್ನು ಅವರು ಕೇವಲ ಅವರ ಪ್ರೈಡ್ಗಾಗಿ ಆಡಬೇಕಾಗಿದೆ. ಆದರೆ ಈ ಪಂದ್ಯಕ್ಕಿಂತ ಮುಂಚೆ ನಮ್ಮ RCB ತಂಡದಲ್ಲಿ ಬ್ಯಾಂಗ್ಳೂರನ್ನು ತಲುಪಿದ್ದು, RCB ತಂಡ ಬ್ಯಾಂಗ್ಳೂರಿನ ಕ್ರೀಡಾಂಗಣದಲ್ಲಿ ಮೊದಲ ಪ್ರಾಕ್ಟೀಸ್ ಸೆಷನ್ ಅನ್ನು ನಡೆಸಿದೆ. ಹೌದು ಫ್ರೆಂಡ್ಸ್, RCB ತಂಡ ನಿನ್ನೆ ರಾತ್ರಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 2 ಗಂಟೆಗಳ ಕಾಲ ಪ್ರಾಕ್ಟೀಸ್ ಅನ್ನು ನಡೆಯಿತು. ಸೊ ಇಂದಿನ ಈ ವಿಡಿಯೋ ನಾನು ತಿಳಿಸಿಕೊಡ್ತೇನೆ ಈ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಏನೆಲ್ಲ ನಡೆಯಿತು ಅಂತ. ಸೊ ಫಸ್ಟಿಗೆ ಈ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ಗೆ ಬಂದರು. ಮತ್ತೆ ಈ ಪ್ರಾಕ್ಟೀಸ್ ಸೆಷನ್ ನಮಗೆ ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಯುನೀಕ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ನೋಡಲಿಕ್ಕೆ ಸಿಕ್ಕಿದ್ರು. ಹೌದು, ಕಳೆದ ಪಂದ್ಯದಿಂದ ನಮಗೆ ವಿರಾಟ್ ಕೊಹ್ಲಿ ಅವರ ಮೇಲೆ ತುಂಬಾ ಟೀಕೆಗಳು ಕೇಳಲಿಕ್ಕೆ ಸಿಗ್ತಾ ಇದೆ. ಅಂದ್ರೆ ಅವರ ಸ್ಟ್ರೈಕ್ ರೇಟ್ ತುಂಬಾನೇ ಲೋ ಇದೆ ಅಂತ. ಆದರೆ ನಿನ್ನೆ ನಡೆದ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ತನ್ನ ನೆಟ್ ಬೌಲರ್ಸ್ ಗಳಿಗೆ ಬರೋಬ್ಬರಿ 6 ಬಾಲ್ಸ್ ಗಳಲ್ಲಿ 6 ಸಿಕ್ಸರ್ ಅನ್ನು ಹೊಡೆದರು. ಹೌದು, ನೀವಿಲ್ಲಿ ಸ್ಕ್ರೀನ್ ಅಲ್ಲಿ ಇದರ ವಿಡಿಯೋ ಫುಟೇಜ್ ಅನ್ನು ನೋಡಬಹುದು. ವಿರಾಟ್ ಕೊಹ್ಲಿ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಎಷ್ಟೊಂದು ಉತ್ತಮವಾಗಿ ಬ್ಯಾಟಿಂಗ್ ಅನ್ನು ಆಡ್ತಾ ಇದ್ದು, ದೂರವಾದ ಸಿಕ್ಸರ್ ಗಳನ್ನು ಹೊಡೆತಾ ಇದ್ದಾರೆ. ಸೊ ಹಾಗಾಗಿ ಮುಂದಿನ ಪಂದ್ಯ ನಮಗೆ ಇಲ್ಲಿ ವಿರಾಟ್ ಕೊಹ್ಲಿ ಅವರು ಅಗ್ರೆಸಿವ್ ರೂಪದಲ್ಲಿ ಬ್ಯಾಟಿಂಗ್ ಆಡುತ್ತಾ ನೋಡಲಿಕ್ಕೆ ಸಿಗುವುದಲ್ಲಿ ಯಾವುದೇ ಒಂದು ಡೌಟ್ ಕಾಣಿಸ್ತಾ ಇಲ್ಲ. ಮತ್ತೆ ಇದರ ನಂತರ ಕಳೆದ ಪಂದ್ಯ ಅಂದರೆ DCA ಮುಂದಿನ ಪಂದ್ಯವನ್ನು ಜ್ವರದಿಂದ ಮಿಸ್ ಮಾಡಿದ ಫಿಲ್ ಸಾಲ್ಟ್ ಅವರು ಕೂಡ ಇಲ್ಲಿ ಫುಲ್ಲಿ ಫಿಟ್ ಆಗಿ ಕಾಣಿಸ್ತಾ ಇದ್ದಾರೆ. ಇವರು ನಿನ್ನೆ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಬರೋಬ್ಬರಿ 1.5 ಗಂಟೆಗಳ ಕಾಲ ಬ್ಯಾಟಿಂಗ್ ಪ್ರಾಕ್ಟೀಸ್ ಅನ್ನು ಮಾಡಿದ್ರು. ಹೌದು, ನಿನ್ನೆ ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ನಮಗೆ ಫಿಲ್ ಸಾಲ್ಟ್ ಅವರು ಕೂಡ ಒಂದು ಉತ್ತಮವಾದ ಟಚ್ ಅಲ್ಲಿ ಕಾಣಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಕೂಡ ಕನ್ಫರ್ಮ್ ಆಗಿದೆ. ಫಿಲ್ ಸಾಲ್ಟ್ ಅವರು ಕೂಡ CSK ಮುಂದಿನ ಪಂದ್ಯವನ್ನು ಆಡ್ತಾರೆ. ಮತ್ತೆ ಎಂದಿನ ತರೆಯಲ್ಲಿ ಟಿಮ್ ಡೇವಿಡ್ ಅವರು ಕೂಡ ಬ್ಯಾಟಿಂಗ್ಗೆ ಬಂದರು. ಇವರು ಕೇವಲ ಸಿಕ್ಸರ್ಗಳ ಪ್ರಾಕ್ಟೀಸ್ ಅನ್ನೇ ಮಾಡ್ತಾ ಇದ್ದರು. ಇವರು ಉದ್ದವಾದ ಸಿಕ್ಸರ್ಗಳನ್ನು ಹೊಡೆತಾ ಇದ್ದರು. ಇವರು ಬರೋಬ್ಬರಿ 30 ನಿಮಿಷಗಳ ಕಾಲ ಒಂದು ಬ್ಯಾಟಿಂಗ್ ಪ್ರಾಕ್ಟೀಸ್ ಅನ್ನು ಮಾಡಿದರು. ಮತ್ತೆ ನಮ್ಮ RCB ಫಾಸ್ಟ್ ಬೌಲರ್ಸ್ಗಳಾದ ಜಾಸ್ ಹೇಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ಅವರು ಕೂಡ ಯಾರ್ಕರ್ ಮತ್ತು ಬೌನ್ಸರ್ಗಳ ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇದ್ದರು. ಇವರು ಕೂಡ ನಮಗೆ ಒಂದು ಉತ್ತಮವಾದ ಫಾರ್ಮ್ ಅಲ್ಲಿ ಕಾಣಿಸ್ತಾ ಇದ್ದು, CSK ಮುಂದೆ ಇವರು ರಾರಾಜಿಸುವಲ್ಲಿ ಯಾವುದೇ ಒಂದು ಡೌಟ್ ಕಾಣಿಸ್ತಾ ಇಲ್ಲ. ಮತ್ತೆ ನಮ್ಮ ಸ್ಪಿನ್ನರ್ ಕೃಣಾಲ್ ಪಾಂಡ್ಯ ಅವರು ಕೂಡ ಒಂದು ಬೌನ್ಸರ್ ಮತ್ತು ಯಾರ್ಕರ್ ನ ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇದ್ದರು. ಸೊ ಮುಂದಿನ ಪಂದ್ಯದಲ್ಲಿ ಕೂಡ ನಮಗೆ ಕೃಣಾಲ್ ಪಾಂಡ್ಯ ಅವರು ಬೇರೆ ಯಾವುದೋ ಒಂದು ವೆರೈಟಿಯಲ್ಲಿ ಬೌಲಿಂಗ್ ಮಾಡೋದ್ರಲ್ಲಿ ನೋಡ ಸಿಗುವುದಲ್ಲಿ ಯಾವುದೇ ಒಂದು ಡೌಟ್ ಕಾಣಿಸ್ತಾ ಇಲ್ಲ. ಮತ್ತೆ ನಮ್ಮ RCB ಲೆಗ್ ಸ್ಪಿನ್ನರ್ ಆದ ಸುವೇಶ್ ಶರ್ಮಾ ಅವರು ಕೂಡ ಉತ್ತಮವಾಗಿ ಒಂದು ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇದ್ದರು. ಮತ್ತೆ STR ಅವರು ಕೂಡ ಫುಲ್ ಫೋಕಸ್ ಆಗಿ ಬೌಲಿಂಗ್ ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇದ್ದರು. ಸೊ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನಮ್ಮ RCB ತಂಡದ ನಿನ್ನೆ ನಡೆದ ಪ್ರಾಕ್ಟೀಸ್ ಕ್ಯಾಂಪ್ನ ಅಪ್ಡೇಟ್. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟವಾದಲ್ಲಿ ನೀವು ಬೇಗನೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಕೂಡ ಲೈಕ್ ಮಾಡಿ. ಹಾಗೆ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್.